ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಈ ಆಧಾರ್ ಅಥವಾ ಒಂದು PDF ಆಧಾರ್ನಿಂದ ನಾವು ಪಾಸ್ವರ್ಡನ್ನು ಯಾವ ರೀತಿ ರಿಮೂವ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ನಾವು ನಮ್ಮ ಒಂದು ಮೈ ಆಧಾರ್ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನಾವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಿದ ನಂತರದಲ್ಲಿ ಅದರಲ್ಲಿ ಪಾಸ್ವರ್ಡ್ ಇರುತ್ತೆ. ಸ್ನೇಹಿತರೆ, ಆ ಪಾಸ್ವರ್ಡನ್ನು ನಾವು ಯಾವುದಾದ್ರೂ ಸೈಟ್ಗೆ ಎಲ್ಲಾದರೂ ನಾವು ಅದನ್ನು ಸಬ್ಮಿಟ್ ಮಾಡಬೇಕು ಅಂದರೆ ಅದನ್ನು ನಾವು ಮೊದಲು ರಿಮೂವ್ ಮಾಡಬೇಕಾಗುತ್ತೆ. ಪಾಸ್ವರ್ಡನ್ನು ನೀವು ರಿಮೂವ್ ಮಾಡಬೇಕು ಅಂದರೆ ಅದರ ಪಾಸ್ವರ್ಡ್ ಕೂಡ ನಿಮಗೆ ಗೊತ್ತಿರಬೇಕು. ಆ ಪಾಸ್ವರ್ಡ್ ಅಂದರೆ ಅದು ಆಧಾರ್ ಯಾರ ಹೆಸರಿನಿಂದ ಇರುತ್ತೆ ಅವರ ಹೆಸರಿನ ಮೊದಲ 4 ಅಕ್ಷರಗಳು ಮತ್ತು ಡೇಟ್ ಆಫ್ ಬರ್ತ್ನಲ್ಲಿ ಅವರ ಇಯರ್ 2 ಸೇರಿಸಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಆ ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ರಮೇಶ್ ಅಂತ ಹೆಸರಿದ್ದರೆ ಮೊದಲ 4 ಅಕ್ಷರಗಳನ್ನ ಮಾತ್ರ ತಗೋಬೇಕು, RAME ಮಾತ್ರ ತಗೋಬೇಕು. ತಗೊಂಡ್ಬಿಟ್ಟು ಅವರ ಡೇಟ್ ಆಫ್ ಬರ್ತ್ 2000 ಅಥವಾ 99 ಇದ್ದರೆ ಡೇಟ್ ಆಫ್ ಬರ್ತ್ನಲ್ಲಿ ಇಯರ್ ಮಾತ್ರ ತಗೊಂಡ್ಬಿಟ್ಟು RAME 1999 ಅಥವಾ 2000 ಈ ರೀತಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾವ ರೀತಿ ನಾವು ಆ ಪಾಸ್ವರ್ಡನ್ನು ರಿಮೂವ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಮೊದಲು ಇಲ್ಲಿ ಒಂದು ನಾನು ಆಧಾರ್ನ ಡೌನ್ಲೋಡ್ ಮಾಡಿದ್ದೀನಿ, ನನ್ನದೇ ಆಧಾರು. ಅಲ್ಲಿ ನೋಡಿ ಡಾಕ್ಯುಮೆಂಟ್ನಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆ ಒಂದು ಈ ಆಧಾರ್ನಿಂದ ನಾನು ಪಾಸ್ವರ್ಡನ್ನು ರಿಮೂವ್ ಮಾಡಿಬಿಟ್ಟು ತೋರಿಸ್ತೀನಿ. ಅಲ್ಲಿ ನೋಡಿ ಓಪನ್ ಮಾಡಿದರೆ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಸ್ನೇಹಿತರೆ, ಪಾಸ್ವರ್ಡನ್ನು ಹಾಕಿಬಿಟ್ಟು ಓಪನ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆಧಾರ್ ಅನ್ನೋದು ಓಪನ್ ಆಗುತ್ತೆ. ಈ ಒಂದು ಪಾಸ್ವರ್ಡನ್ನು ನಾವು ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ ನಾನೊಂದು ವೆಬ್ಸೈಟ್ನ ಹೇಳ್ತೀನಿ ಸ್ನೇಹಿತರೆ. ಆ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ನೀವು ಆಧಾರ್ನ ಅಪ್ಲೋಡ್ ಮಾಡಿ ಅಲ್ಲಿಂದ ನಾವು ರಿಮೂವ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಓಪನ್ ಆಗಿದೆ ಆಧಾರ್. ನಂತರದಲ್ಲಿ ನಾನು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಒಂದು ಬ್ರೌಸರ್ನ ಓಪನ್ ಮಾಡ್ಕೋತೀನಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತಾ ಇದ್ದೀನಿ. ಕ್ರೋಮ್ ಬ್ರೌಸರ್ನಲ್ಲಿ ಒಂದು ವೆಬ್ಸೈಟ್ನ ಇಲ್ಲಿ ಸರ್ಚ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ilovepdf.com ಅಂತ. ilovepdf ಅಂತ ಮಾತ್ರ ನೀವು ಸರ್ಚ್ ಮಾಡಿದರೂ ಕೂಡ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ಗೂಗಲ್ನಲ್ಲಿ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ilovepdf ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರ್ಬೋದು. ಅದೇ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸರ್ಚ್ ಮಾಡಿದ ತಕ್ಷಣ ನೇರವಾಗಿ ಓಪನ್ ಆಗುತ್ತೆ. ಇಲ್ಲಿ PDFಗೆ ಸಂಬಂಧಪಟ್ಟಂಥ ಎಲ್ಲ ಟೂಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಾನು ಇಲ್ಲಿ ಅನ್ಲಾಕ್ ಮಾಡುವಂಥ ಒಂದು ಆಪ್ಷನನ್ನು ನಾನು ತೋರಿಸ್ತೀನಿ. ಇಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ಯಾವ ಆಪ್ಷನ್ನ ನಾವು ಹುಡುಕಬೇಕು ಅಂದರೆ ಅನ್ಲಾಕ್ PDF ಅಂತ ಇಲ್ಲಿದೆ ನೋಡಿ. ಈ ಒಂದು ಆಪ್ಷನ್ನ ನಾವು ಅಲ್ಲಿ ಹುಡುಕಬೇಕಾಗುತ್ತೆ. ಹುಡುಕ್ಬಿಟ್ಟು ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡ್ಕೋಬೇಕು. ಆ ಟೂಲ್ಸ್ನ ಈ ರೀತಿ ಓಪನ್ ಮಾಡ್ಕೋಬೇಕು. ಸೆಲೆಕ್ಟ್ PDF ಫೈಲ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಆಧಾರ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಮೀಡಿಯಾ ಪಿಕ್ಕರ್ನ ತಗೊಂಡ್ಬಿಟ್ಟು ಇಲ್ಲಿ ನೋಡಿ ಈ ಲಿಸ್ಟ್ನಿಂದ ನನ್ನ ಆಧಾರ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಆ ಒಂದು ಆಧಾರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿಬಿಟ್ಟು ಇಲ್ಲಿ ಅನ್ಲಾಕ್ PDF ಅಂತ ಕೆಳಗಡೆ ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಆಧಾರ್ ಅನ್ನೋದು ಇಲ್ಲಿ ಅಪ್ಲೋಡ್ ಆಗುತ್ತೆ. ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಆಧಾರ್ ಅನ್ನೋದು ಅಪ್ಲೋಡ್ ಆಗುತ್ತೆ. ಆದ ನಂತರದಲ್ಲಿ ಇಲ್ಲಿ ನೋಡಿ ಅಪ್ಲೋಡ್ ಆದ ನಂತರದಲ್ಲಿ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಸ್ನೇಹಿತರೆ. ಪಾಸ್ವರ್ಡನ್ನು ನಾವು ಹಾಕಬೇಕಾಗತ್ತೆ. ಪಾಸ್ವರ್ಡ್ ಇಲ್ಲದೆ ಇದು ರಿಮೂವ್ ಆಗೋದಿಲ್ಲ ಸ್ನೇಹಿತರೆ. ಪಾಸ್ವರ್ಡ್ನ ರಿಮೂವ್ ಮಾಡಬೇಕು ಅಂದರೆ ಅದರ ಪಾಸ್ವರ್ಡ್ನ ನಾವು ಹಾಕಲೇಬೇಕು. ಹಾಕದೇ ಹೋದರೆ ನಮ್ಮ ಪಾಸ್ವರ್ಡ್ ಅನ್ನೋದು ರಿಮೂವ್ ಆಗೋದಿಲ್ಲ. ಇಲ್ಲಿ ನೋಡಿ ನಂತರದಲ್ಲಿ ಇಲ್ಲಿ ಡೌನ್ಲೋಡ್ ಅನ್ಲಾಕ್ಡ್ PDF ಅಂದರೆ ಇಲ್ಲಿ ನಮ್ಮ ಒಂದು PDF ಅನ್ನೋದು ಅನ್ಲಾಕ್ ಆಗಿ ರೆಡಿ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನೇರವಾಗಿ ಇಲ್ಲಿ ನೋಡಿ ಡೌನ್ಲೋಡ್ ಸ್ಟಾರ್ಟ್ ಆಯಿತು. ನೋಡಿ ಡೌನ್ಲೋಡೆಡ್ ಅಂದರೆ ಸಂಪೂರ್ಣವಾಗಿ ಡೌನ್ಲೋಡ್ ಕಂಪ್ಲೀಟ್ ಆಯಿತು. ಆದ ತಕ್ಷಣದಲ್ಲಿ ನಾನೀಗ ಸಂಪೂರ್ಣವಾಗಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ನನ್ನ ಫೈಲ್ನಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ. ಗೂಗಲ್ ಫೈಲ್ಸ್ ಆ್ಯಪ್ನಲ್ಲಿ ಇಲ್ಲಿ ನೋಡಿ ಈ ಫೈಲ್ನಲ್ಲಿ ಇಲ್ಲಿ ನೋಡಿ ಮತ್ತೊಂದು ಆಧಾರ್ ಬಂದಿದೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಇರುವಂಥದ್ದು ಇದು ಲಾಕ್ ಆಗಿರುವಂಥ ಆಧಾರು. ಇಲ್ಲಿ ಮೇಲ್ಗಡೆ ಬಂದಿದೆ ನೋಡಿ ಅನ್ಲಾಕ್ಡ್ ಆಧಾರು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಪಾಸ್ವರ್ಡ್ ಅದು ಕೇಳೋದಿಲ್ಲ, ನೇರವಾಗಿ ಓಪನ್ ಆಗುತ್ತೆ. ಈ ರೀತಿ ನಾವು ಪಾಸ್ವರ್ಡ್ನಿಂದ PDF ಅಥವಾ ಒಂದು PDFನಿಂದ ಅಥವಾ ಆಧಾರ್ನಿಂದ ನಮ್ಮ ಒಂದು ಪಾಸ್ವರ್ಡನ್ನು ರಿಮೂವ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.